ಅಣ್ಣ ನಾವು ನಿನ್ನೆ ಬೆಂಗಳೂರಿಂದ ಕಬ್ಬಾಳಿಗೆ ಹೋಗಿ ದೇವಸ್ಥಾನ ಮಾಡಿಕೊಂಡು ಬೀಗರ ಊಟ ಇತ್ತು. ಬೀಗರ ಊಟ ಮುಗಿಸ್ಕೊಂಡು ಅಲ್ಲೇ ಕಬ್ಬಾಳಲ್ಲಿ ಅಲ್ಲಿ ಊಟ ಮಾಡಿಕೊಂಡು ಹಿಂಗೆ ಬೆಂಗಳೂರು ಕಡೆ ಬಂದ. ಅಲ್ಲಿಂದ ಮುತ್ತತ್ತಿ ಇತ್ತಲ್ಲ, ಅಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹಂಗೆ ಹೊಂಟೋಮ್ಮ ಅಂದ್ಬಿಟ್ಟು ಹೋದ. ಅಲ್ಲಿ ಕಾವೇರಿ ನದಿಲಿ ಹೋಗಿ ಪೂಜೆ ಮಾಡಿ ಮುಖ ತೊಳಿಕ್ಕೆ ಹೋಗಿ ಕಾಲು ಜಾರಿ ಹಂಗೆ ಆಟ ಆಡ್ತಾ ಕಾಲು ಜಾರಿ ಬಿದ್ದು ಎಲ್ಲ. ಎಷ್ಟು ಜನ ಬಂದಿದ್ದೀರ? ಒಟ್ಟು 6 ಜನ. ಏನೇನು ಬೇಕು ನಿಮಗೆ? ನಮಗೆ ಅಕ್ಕ ಒಬ್ಬಳು, ಮನೆಯವರು ವೈಫ್ ಒಬ್ಬಳು, ಮಗಳೊಬ್ಬಳು, ಮತ್ತು ನಮ್ಮ ಅಕ್ಕನ ಮಗಳು, ಫ್ರೆಂಡ್ ಕಾರ್ ಡ್ರೈವರ್ ಮಾಮೂಲಿ. ಅವ್ರು ಕಾರ್ ಡ್ರೈವರ್ ನಿಮ್ಮ ಫ್ರೆಂಡ್? ಅವರು ಫ್ರೆಂಡೇ. ಏನಾಯಿತು ಅವಾಗ ಟೈಮಲ್ಲಿ ಅಂತೇಳಿ? ಅದೇ ಬಿದ್ದೋದ್ರಲ್ಲ, ಆವಾಗ ನಮ್ಮ ಫ್ರೆಂಡು ಕಾರ್ ಡ್ರೈವರು ಎಳಕ್ಕೆ ಹೋದರು. ಎಳಕ್ಕೆ ಹೋದಾಗ ಹಿಂದೆ ನಾನು ಹೋದೆ. ನಾನು ಮುಳುಗ್ಬಿಟ್ಟಿದ್ದೆ. ಆಮೇಲೆ ಯಾರೋ ಬಂದು ಹೇಳಿದ್ರು, ನಾನು ಬದುಕೊಂಡು ಇದ್ದವರೆಲ್ಲನೂ ಎಳಕ್ಕೆ ಹಾಕ್ಬೋದು. ಫಸ್ಟ್ ಯಾರು ಮುಳುಗ್ತಾ ಇದ್ರು? ನಮ್ಮ ಅಕ್ಕ, ಚಿಕ್ಕಕ್ಕ. ಆಟ ಆಡ್ತಾ ಇರ್ತಾರೆ 4 ಜನ. 4 ಜನ. ಅದು ಪೂಜೆ ಮಾಡುವಾಗ ಪೂಜೆ ಮಾಡಿಬಿಟ್ಟು ಹೋಗಿ ಅಲ್ಲಿ ಆಟ ಆಡ್ತಿದ್ರು. ಆವಾಗ ನಮ್ಮ ಅಕ್ಕ, ಚಿಕ್ಕಕ್ಕ ಜಾರು ಬಿದ್ದುಬಿಟ್ರು. ಅವ್ರು ಬಿದ್ದು ಅಂದ್ಬಿಟ್ಟು ನಮ್ಮ ವೈಫ್ ಎಳಕ್ಕೆ ಹೋದ್ರು. ಇವರಿಬ್ಬರು ಎಳ್ಕೊಕ್ಕೆ ಹೋದ್ರಲ್ಲ. ಆಮೇಲೆ ಇವ್ರಿಗೆ ಆಗಿಲ್ಲ. ಆಮೇಲೆ ಫ್ರೆಂಡ್ ಇದ್ರಲ್ಲ ಮಹೇಶ್, ಹೋಗು ಅಂದ್ಬಿಟ್ಟು ಹೋದ. ಆವಾಗ ಮಹೇಶ್ ಹೋದ, ಅವನ ಕೈಲೂ ಆಗ್ದೋಯ್ತು. ಆಮೇಲೆ ಪಾಪನ ಹಿಡ್ಕೊಂಡು ಇದ್ದ. ಆಮೇಲೆ ನಾನು ಪಾಪ ಕೈಲಿ ಮೊಬೈಲು ಎಲ್ಲ ಕೊಟ್ಬಿಟ್ಟು ನಾನು ಹೋದೆ. ನಾನು ಮುಳುಗ್ಬಿಟ್ಟೆ. ಆಮೇಲೆ ಅಲ್ಲಿ ಮೀನು ಹಿಡಿತೀಯ ಹಬ್ಬ ಒಂದು ಹೇಳಿದ್ವು, ಅದನ್ನ ಸೇವ್ ಮಾಡಿ. ಅದು ಹಳ್ಳ ಆಗಿತ್ತ ಏನೋ ಗೊತ್ತಿಲ್ಲ ಸರ್, ನೋಡಿಲ್ಲ ನಾವು. ಇಷ್ಟೇ ಐತದೆ ಸರ್ ಮಂಡಿ ಗಂಟೆ. ಅದು ಕಾಲು ಜಾರು ಬಿದ್ದದ್ರಿಂದ ಹಂಗಾಗಿದೆ. ನಾವು ಜಯ ಬೇಡ್ರಳ್ಳಿ, ಚನ್ನಪಣ್ಣ ತಾಲೂಕು. ನಾವು ಕೂಲಿ ಕೆಲಸ ಮಾಡೋದು. ತರಕಾರಿ ಅಂಗಡಿ? ಸೊಪ್ಪು ತರಕಾರಿ ಮಾಡ್ತೀವಿ. ಈಗಿರೋದು ಅಲ್ಲೇ ಬೆಂಗಳೂರಲ್ಲೇ ಇದ್ದದ್ದು. ಇಲ್ಲಿ ಫಂಕ್ಷನ್ ಇದೆ ಒಂದು ಬ್ಯಾಡ್ರಳ್ಳಿ, ಸ್ವಂತ ಊರು. ಇಲ್ಲೇ ಬ್ಯಾಡ್ರಳ್ಳಿ, ಜಗದಾಪುರ ಬ್ಯಾಡ್ರಳ್ಳಿ. ಇಲ್ಲ ಕದ್ಲೂರಲ್ಲಿ ಒಂದು, ಅಣಿಗೆರೆಯಲ್ಲಿ 2, ಬ್ಯಾಡ್ರಳ್ಳಿ 2, ಬೆಂಗಳೂರು ಒಂದು, ಬೆಂಗಳೂರಲ್ಲಿ ಫ್ರೆಂಡ್ ಒಂದು, ಕದ್ಲೂರು ನಮ್ಮ ಅಕ್ಕನ ಮಗಳು ಆಣಿಗೆರೆ ಬಂದು, ನಮ್ಮ ವೈಫು ಮಗಳು ಜಯ ಬ್ಯಾಡ್ರಿ. ಶ್ವೇತಾ ಚೈತ್ರ ನನ್ನ ಮಗಳು, ಶ್ವೇತಾ ನಮ್ಮ ವೈಫ್. ಓದ್ತಾ ಇದ್ಲು, BCom 2nd year, ವಾಸವಿ ಕಾಲೇಜ್. ಇಬ್ಬರು ಹೆಣ್ಮಕ್ಳು. ದಯವಿಟ್ಟು ಸರ್ಕಾರಕ್ಕೊಂದು ಮನವಿ, DK ಸಾಹೇಬರು, ಯೋಗೇಶ್ವರ್ ಸಾಹೇಬರು ದೊಡ್ಡ ಮಟ್ಟದಲ್ಲಿ ಏನಾದರೂ ಅನುದಾನ ಮಾಡಿ ಆ ಮಕ್ಳಿಗೊಂದು ದಾರಿದೀಪ ಮಾಡಬೇಕು. ಅವ್ರ ಎಜುಕೇಷನ್ಗಾಗಲಿ, ಇನ್ನೊಂದಕ್ಕಾಗಲಿ, ಮತ್ತೊಂದಕ್ಕಾಗಲಿ ಅವ್ರಿಗೆ ದಾರಿದೀಪವಾಗಿ ಅವ್ರು ನಿಲ್ಲಬೇಕು. ಅದು ಅಪಾಯದ ಜಾಗ ಅನ್ನೋದು ಗೊತ್ತಿದ್ದು ತುಂಬ ಕೇರ್ಲೆಸ್ ಆಗಿ ಯಾರೋ ಒಬ್ಬ ಹೋಮ್ ಗಾರ್ಡೋ, ಇನ್ನೊಬ್ಬ ಮತ್ತೊಬ್ಬ, ಇದು ತುಂಬಲಾರ್ದ ನಷ್ಟ. ಅಂಥದ್ರಲ್ಲಿ ದಯವಿಟ್ಟು ಏನಾದರೂ ಒಂದು ದೊಡ್ಡ ಮನ್ಸು ಮಾಡಿ ಆ ಮಕ್ಳಿಗೆ ಏನಾದ್ರು ಜೀವನಾಂಶನೋ ಏನೋ ಒಂದು ಮಾಡಿಕೊಟ್ಟು ಅವ್ರ ಎಜುಕೇಷನ್ಗೆ ಹೆಲ್ಪ್ ಆಗೋ ಥರ ನಡ್ಕೋಬೇಕು. ದಯವಿಟ್ಟು ಇದೊಂದು ಮಾಡಿಕೊಡಿ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಇದಕ್ಕೇನಾದ್ರು ಒಂದು ಶಾಶ್ವತ ಪರಿಹಾರ ಅನ್ನೋ ರೀತಿಯಲ್ಲಿ ಏನಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿಕೊಡ್ಬೇಕು. ಏನ ಸರ್? ಇಲ್ಲ ಸಿಬ್ಬಂದಿಗಳು ಯಾರೋ ಹೋಮ್ ಗಾರ್ಡ್ಗಳು ಎಲ್ಲೋ ಅಂತ ಇರ್ತಾರೆ. ಅವರು ಯಾರು ಅಷ್ಟು ಕ್ಲೀನಾಗಿ ಯಾರು ಕೆಲಸ ನಿರ್ವಹಿಸಲ್ಲ. ಈಗ ಸುಮ್ಮನೆ ಇವ್ರ ಮೇಲೆ ಜವಾಬ್ದಾರಿನ ಹೊತ್ತಾಕ್ತಾರೆ ಅಷ್ಟೇ, ನಾವು ಹೇಳ್ದೋ ಬಿಟ್ಟೋ ಅಂತ. ಇದು ಬೇಜವಾಬ್ದಾರಿ ಆಗಬಾರ್ದು. ದಯವಿಟ್ಟು ಇದು ಸಾವು ನೋವಿನ ಪ್ರಶ್ನೆ. ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಇದಕ್ಕೇನಾದರೂ ಒಂದು ಪರಿಹಾರ ಘೋಷಿಸಬೇಕು. ಆ ಮಕ್ಳಿಗೆ ಏನಾದ್ರು ಜೀವನಾಂಶ ರೂಪಿಸಿ ಅವರ ಎಜುಕೇಷನ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಬೇಕು. ದಯವಿಟ್ಟು ಇದನ್ನು ಸರ್ಕಾರ ಇದು ಅನ್ನೋದನ್ನ ಬಿಟ್ಟು ದಯವಿಟ್ಟು ಇದನ್ನೊಂದು ಹೆಲ್ಪ್ ಮಾಡಿಕೊಡಿ. ಆ ಮಕ್ಳಿಗೊಂದು ದಾರಿದೀಪ ಮಾಡಿಕೊಡಿ. ಇದು ಆ್ಯಕ್ಚುಲಿ DK ಶಿವಕುಮಾರ್ ಕ್ಷೇತ್ರ ಸರ್ ಅವ್ರದ್ದೇ ಆಗಿರೋದ್ರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಹೆಲ್ಪ್ ಮಾಡಬೇಕು. ಮಕ್ಳಿಗೆ ಎಜುಕೇಷನ್ಗೆ ಒಂದು ದಾರಿದೀಪ ಮಾಡಿಕೊಡ್ಬೇಕು ಅವರು. ಕರೆಸಿ ಅಣ್ಣ, ಕಿಟೇಟ್ ಕನೆಕ್ಟ್ ಮಾಡ್ಕೊಂಬಿಡಿ ಅಣ್ಣ. ಕೊಡು ಕಿಟೇಟ್. ಅದೇ ಮಾಡಿ ಸೇಮ್ಸ್ಲಾಗ ಕೊಟ್ಟಿದ್ದಾನೆ ಅಣ್ಣ, ಕನೆಕ್ಟ್ ಮಾಡ್ಕೊಂಬಿಡಿ ಅಣ್ಣ. ಶೂಟಲ್ಲಿ
ಕರೆಸಿ ಅಣ್ಣ ಕಿಟಕಿ ಕನೆಕ್ಟ್ ಮಾಡ್ಕೊಂಬಿಡಿ ಅಣ್ಣ ಪ್ಲೀಸ್. ಅಣ್ಣ ಇಲ್ಲಿ ಯಾರು ಎಲ್ಲಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.